ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 108ನೇ ಶ್ಲೋಕ. ಹಿಂದಿನ ಶ್ಲೋಕ ಪಂಚರಾತ್ರಸ್ಯ ಕೃಷ್ಣಸ್ಯ ಭಕ್ತ ನಾರಾಯಣ ಸ್ವಯಂ ಸರ್ವೇಷು ಏತೇಷು ರಾಜೇಂದ್ರ ಜ್ಞಾನೇಶು ಏತದ್ ವಿಶಿಷ್ಯತೆ ಹಾಗೆ ಅಂತ. ಅಂದರೆ ಸಾಂಖ್ಯ, ಯೋಗ, ಪಾಶುಪತ, ವೇದಾರಣ್ಯಕ ಇವೇ ಮೊದಲಾದವುಗಳಲ್ಲಿ ಪಂಚರಾತ್ರದಲ್ಲಿ ಹೇಳಿರೋದೇ ಶ್ರೇಷ್ಠವಾದದ್ದು ಹಾಗೆ ಅಂತ ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು ಹಾಗೆ ಅಂತ ಆ ಭಾಗ ನೋಡ್ತಾ ಇದ್ದೀವಿ. ಜ್ಞಾನೇಶು ಏತೇಷು ರಾಜೇಂದ್ರ ಸಾಂಖ್ಯ ಪಾಶುಪದಾದಿಷು ಯಥಾಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಃ. ಎಲ್ಲ ಜ್ಞಾನಗಳಲ್ಲಿ ಶ್ರೇಷ್ಠವಾದದ್ದು ಅಂದರೆ ವೇದಕ್ಕೆ ಸಂವಾದಿಯಾಗಿರತಕ್ಕ ಪಂಚರಾತ್ರ. ಪಂಚರಾತ್ರದಲ್ಲಿ ಇದು ಸರಿಯಾದದ್ದು ಇದು ತಪ್ಪಾದದ್ದು ಅಂತ ಹೇಳಿಕ್ ಬರೋದಿಲ್ಲ. ಎಲ್ಲವೂ ಕೂಡ ಪ್ರಮಾಣಬದ್ಧವಾದದ್ದೇ, ಯಥಾರ್ಥ ಜ್ಞಾನವನ್ನೇ ತಂದುಕೊಡತಕ್ಕದ್ದು. ಇನ್ನು ಸಾಂಖ್ಯ ಪಾಶುಪದ ಮುಂತಾದವುಗಳಲ್ಲಿ ಯಥಾಯೋಗಂ ಯಥಾ ಜ್ಞಾಯಂ ನಿಷ್ಠಾ ನಾರಾಯಣ ಪರಃ. ಅಲ್ಲಲ್ಲಿ ಪರಮಾತ್ಮನ ಅಂದ್ರೆ ವಿಷ್ಣುವಿನ ಸರ್ವೋತ್ತಮತ್ವವನ್ನ ಹೇಳುವ ವಾಕ್ಯಗಳು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಆ ಭಾಗಗಳನ್ನ ಪ್ರಮಾಣ ಅಂತ ಆಯ್ಕೆ ಮಾಡ್ಕೋಬೇಕು. ಎಲ್ಲಿ? ಸಾಂಖ್ಯ ಪಾಶುಪದ ಮುಂತಾದ ಗ್ರಂಥಗಳಲ್ಲಿ ಹಾಗೆ ಅಂತ. ತತ್ರ ನಾರಾಯಣಃ ಏವ ಪರಃ ಇತಿ ತದಂಶಸ್ಯ ನಾರಾಯಣಸ್ಯೈವ ಉತ್ಕೃಷ್ಟ ಸರ್ವೋತ್ಕೃಷ್ಟತ್ವೇನ ನಿರ್ಣಯ ಪರ್ಯವಸಾನಂ. ಅದರಿಂದ ನೀವು ಪಂಚರಾತ್ರ ತೆಗೆದುಕೊಳ್ಳಿ ಅಥವಾ ಸಾಂಖ್ಯ ಪಾಶುಪದ ಮುಂತಾದ ನಾರಾಯಣನನ್ನ ಹೇಳುವ ಭಾಗಗಳನ್ನು ತೆಗೆದುಕೊಳ್ಳಿ, ಎಲ್ಲ ಕಡೆ ನಾರಾಯಣನೇ ಸರ್ವೋತ್ತಮ ಅಂತ ಎಲ್ಲ ಆಗಮಗಳ ಅಭಿಪ್ರಾಯ ಇದೆ ಹಾಗೆ. ಪಂಚರಾತ್ರ ವಿಧೋ ಮುಖ್ಯ ಯಥಾ ಕ್ರಮಪರ ನೃಪ ಏಕಾಂತ ಭಾವ ಉಪಗತ ವಾಸುದೇವಂ ವಿಶಂತಿತೆ. ಈ ರೀತಿಯಾಗಿ ಪಂಚರಾತ್ರಸ್ಯೈವ ವೈಶಿಷ್ಟ್ಯೆ ಹೇತುಮಾಹ. ಯಥಾ ಕ್ರಮ ಪರ ದೇವತಾ ತಾರತಮ್ಯ, ಕ್ರಮಾಪರ ದೇವತಾ ತಾರತಮ್ಯ, ದೇವತೆಗಳ ತಾರತಮ್ಯ ವಿಷಯದಲ್ಲಿ ತಾತ್ಪರ್ಯವಂತಹ ಏಕಾಂತ ಭಾವೇನ ಅವ್ಯಭಿಚರಿತ ಭಕ್ತಿ ಭಕ್ತಿಯ ಉಪಗತ ತಥೇವ ಮುಖ್ಯ ಭವಂತಿ. ಅಂದ್ರೆ ಮಾಹಾತ್ಮ್ಯ ಜ್ಞಾನಪೂರ್ವಕಂ ದೃಢ ಸ್ನೇಹ ಜನನ ದ್ವಾರ ಪರಮಾತ್ಮನ ಮಹಿಮೆಯನ್ನ ತಿಳ್ಕೊಂಡ್ರೆ ಮಾತ್ರ ನಮಗೆ ಭಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಈ ಪಂಚರಾತ್ರಗಳಲ್ಲಿ ಹೇಳಿದ್ದನ್ನ ಶ್ರೇಷ್ಠವಾದದ್ದು ಅಂತ ಕರೀತಾರೆ. ಅದರ ಶ್ರೇಷ್ಠತ್ವ ಯಾಕೆ ಬಂತು? ಆ ಮಹಿಮೆಯನ್ನು ಕೇಳಿದ್ರೆ ನಮಗೆ ದೇವರಲ್ಲಿ ಭಕ್ತಿ ಬರುತ್ತದೆ. ಆ ಭಕ್ತಿಯಿಂದಲೇ ಪರಮಾತ್ಮ ಪ್ರಸನ್ನನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆ ಭಕ್ತಿಗೆ ಕಾರಣವಾದ್ದರಿಂದ ಈ ಜ್ಞಾನ ಶ್ರೇಷ್ಠವಾದದ್ದು, ಪಂಚರಾತ್ರದ ಜ್ಞಾನ ಶ್ರೇಷ್ಠವಾದದ್ದು ಅಂತ ಒಟ್ಟು ಅಭಿಪ್ರಾಯ. ಜನಮೇಜಯ ಉವಾಚ ಬಹವಃ ಪುರುಷೋ ಬ್ರಹ್ಮನ್ ಉತಾಹೋ ಏಕ ಏವತು ಕೋ ಹ್ಯತ್ರಂ ಪುರುಷ ಶ್ರೇಷ್ಠ ಸಂಭವಾನ್ ವಕ್ತುಮರ್ಹತಿ. ಜನಮೇಜಯ ಮತ್ತೊಂದು ಪ್ರಶ್ನೆ, ಇದೆಲ್ಲ ಮಹಾಭಾರತದಲ್ಲಿ ಬರುವ ವಾಕ್ಯಗಳು. ಜನಮೇಜಯ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಬ್ರಹ್ಮನ್ ಕಿಂ ಪುರುಷಾಹ ಬಹವಃ ಉತ ಏಕೇವ. ವೈಶಂಪಾಯನರೇ, ಜನರು ಅಂದ್ರೆ ಜೀವರು ಅನೇಕರಿದ್ದಾರೋ ಒಬ್ಬರೇ ಜೀವರೋ ಹಾಗೆ. ಅತ್ರ ಬಹುತ್ವೇ ಶ್ರೇಷ್ಠ ಪುರುಷಃ ಕಹ. ಜೀವರು ಅನೇಕರು ಇದ್ದಾರೆ ಅಂದ್ರೆ ಚೇತನರು ಅಂತ ಇಟ್ಕೊಳ್ಳೋಣ, ಜೀವರು ಅಂತ ಬೇಡ. ಚೇತನ ಒಬ್ಬನೇನೋ ಅಥವಾ ಅನೇಕ ಚೇತನರು ಇದ್ದಾರೆ? ಆತ್ಮ ಒಬ್ಬನೇನೋ ಅನೇಕ ಆತ್ಮರು ಇದ್ದಾರೆ? ಅನೇಕ ಆತ್ಮರು ಇದ್ದಾರೆ ಹಾಗೆ ಅಂತ ಹೇಳಿದರೆ ಆ ಅನೇಕರಲ್ಲಿ ಶ್ರೇಷ್ಠನಾದವ ಯಾರು? ಇದು ಜನಮೇಜಯನ ಪ್ರಶ್ನೆ. ಅದಕ್ಕೆ ವೈಶಂಪಾಯನರು ಹೇಳ್ತಾರೆ,
ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾನಾಂ ಹಿ ಯಥೈಕಾಯೋನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಈ ರೀತಿಯಾಗಿ ಜನಮೇಜಯ ಪ್ರಶ್ನೆ ಮಾಡಿದಾಗ ಪುರುಷನು ಒಬ್ಬನೇನೋ ಅನೇಕರೋ ಹಾಗೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ, ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಚೇತನ ಒಬ್ಬನೇ ಇದ್ದಾನೆ, ಆತ್ಮ ಒಬ್ಬನೇ ಇದ್ದಾನೆ ಹಾಗೆಂಬ ಒಂದು ವಿಚಾರ ಏನಿದೆ ಅದು ಸರಿಯಲ್ಲ. ನೈತದಿಚ್ಛಂತಿ, ಅದನ್ನ ಇಚ್ಛೆ ಪಡೋದಿಲ್ಲ ಜ್ಞಾನಿಗಳು, ಆ ಮತವನ್ನ ಇಚ್ಛೆ ಪಡೋದಿಲ್ಲ. ವಿದ್ವಾಂಸರು ಇಚ್ಛೆ ಪಡೋದಿಲ್ಲ. ಆದರೂ ಪುರುಷರು ಅನೇಕ ಇದ್ದರೂ ಕೂಡ ಏಕಾ ಯೋನಿಹಿ ಮುಖ್ಯಂ ಕಾರಣಂ ಉಚ್ಯತೆ ಶಾಸ್ತ್ರೇ ತಥಾ ವಿಶ್ವಂ ಪೂರ್ಣಂ ಗುಣಾಧಿಕಂ ಪುರುಷಂ ಆಹ ಬ್ರಹ್ಮ ಇತಿ. ಆ ಪುರುಷರಿಗೆ ಕಾರಣನಾದವ, ಮುಖ್ಯವಾಗಿ ಕಾರಣನಾದವ ಯಾರು ಹಾಗೆಂದ್ರೆ ಪರಮಾತ್ಮನನ್ನೇ. ಆ ಪರಮಾತ್ಮ ಏನಾಗಿದ್ದಾನೆ? ಪೂರ್ಣಂ, ವಿಶ್ವಂ ಅಂದ್ರೆ ಪೂರ್ಣಂ, ವಿಶ್ವಂ ಗುಣಾಧಿಕಂ ಅಂದ್ರೆ ಪೂರ್ಣ ಗುಣ, ಪೂರ್ಣನಾಗಿ ಇರ್ತಾನೆ, ಅಂಥವನನ್ನೇ ನಾವು ಬ್ರಹ್ಮ ಅಂತ ಕರಿತೀವಿ ಅಂತ ಅರ್ಥ. ಅದರಿಂದ ಪುರುಷರು ಅನೇಕರಿದ್ದಾರೆ, ಅವರಿಗೆ ಕಾರಣನಾದ ಪರಮಾತ್ಮ ಅವನೊಬ್ಬನೇ. ಆ ಒಬ್ಬನಾದ ಪರಮಾತ್ಮನನ್ನೇ ನಾವು ಬ್ರಹ್ಮ ಅಂತ ಕರಿತೀವಿ. ಹಾಗೆ ಇದನ್ನೇ ನಾವು ಭಗವದ್ಗೀತೆಯಲ್ಲಿ ನೋಡಿದ್ದು. ಪುರುಷರು ಕ್ಷರಪುರುಷರು, ಅಕ್ಷರ ಪುರುಷರು ಅಂತ ಇರ್ತಾರೆ. ಪರಮಾತ್ಮ ಅವನಿಗೆ ಪುರುಷೋತ್ತಮ ಅಂತ ಹೆಸರು ಅಂತ ಹಿಂದೆ ನಾವು ನೋಡಿದ್ದೀವಿ. ಆಹ ಬ್ರಹ್ಮೈವ ತಮೇವಾರ್ಥಂ ಮಹಾದೇವಾಯ ಪೃಚ್ಯತೆ ತಸ್ಯೈಕಸ್ಯ ಮಮತ್ವಂ ಹಿ ಸಚ ಏಕಃ ಪುರುಷಃ ವಿರಾಟ್. ಹಾಗೆ ಅಂತ ಅವನನ್ನೇ ಬ್ರಹ್ಮ ಅಂತ ಕರಿತೀವಿ ಅಂತ ಈ ಶ್ಲೋಕದಲ್ಲೇ ಇದೆ. ಮಹಾದೇವಾಯ ಪೃಚ್ಛತೆ. ಅಹಂ ಏಕೇವ ಸ್ವತಂತ್ರ. ಇದು ಪರಮಾತ್ಮನ ವಿಚಾರ. ಪರಮಾತ್ಮ ಒಬ್ಬನೇ ಸ್ವತಂತ್ರ. ಮದಧೀನತ್ವೇನ ಮದೀಯಂ ಇದಂ ಸರ್ವಂ. ನನ್ನ ಅಧೀನದಲ್ಲಿ ಇರುವುದರಿಂದ ಇದೆಲ್ಲವೂ ಕೂಡ ನನ್ನದೇ. ಮದೀಯಂ ಇದಂ ಸರ್ವಂ ತಸ್ಯ ಏಕಸ್ಯ ಶ್ರೀ ವಿಷ್ಣೋಃ ಮಮತ್ವಂ ಇತ. ಅದರಿಂದ ಆ ಮಮತ್ವ ಇದೆಲ್ಲ ನನ್ನದೇ ಅಂತ ದೇವರು ಹೇಳ್ಕೊತಾನೆ ಅಂದ್ರೆ ಏನರ್ಥ? ನನ್ನ ಅಧೀನದಲ್ಲಿ ಇರೋದ್ರಿಂದ ಇದನ್ನ ನನ್ನದು ಅಂತ ದೇವರು ಹೇಳ್ಕೊತಾನೆ. ನೋಡಿ, ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯದಲ್ಲೂ ಕೂಡ ಬ್ರಹ್ಮ ಸದೃಶನಾಗಿ ಇದ್ದಾರೆ ಅಂತ ಅರ್ಥ. ಹೊರತು ಬ್ರಹ್ಮ ಮತ್ತು ಜೀವರು ಇಬ್ಬರು ಐಡೆಂಟಿಕಲ್, ಇಬ್ಬರು ಸೇಮ್ ಆಗಂತ ಅರ್ಥ ಇಲ್ಲ. ಇಬ್ರು ಸಿಮಿಲರ್ ಅಂತ ಅರ್ಥ ಅಷ್ಟೆ. ಅದೇ ತರ ಪರಮಾತ್ಮ ಎಲ್ಲವನ್ನು ನಾನು ಅಂತ ಹೇಳ್ಕೊತಾನೆ ಅಂದ್ರೆ ಏನರ್ಥ? ಎಲ್ಲವೂ ನಾನು ಅಂದ್ರೆ ಪರಮಾತ್ಮ ಸ್ವತಂತ್ರ, ಎಲ್ಲವೂ ಕೂಡ ನನ್ನ ಅಧೀನದಲ್ಲಿ ಇದೆ, ಅದರಿಂದ ಎಲ್ಲವೂ ಕೂಡ ನಾನು. ಒಂದು ತರಕಾರಿ ಮಾರುವವರು ಇರ್ತಾರೆ ನೋಡಿ, ತರಕಾರಿ ಅವರ ಅಧೀನದಲ್ಲಿ ಇದೆ. ಅವ್ರನ್ನ ಏನಂತ ಕರಿತೀವಿ? ತರಕಾರಿ ಬಾಯಿಲಿ ಅಂತಾನೆ ಕರಿತೀವಿ. ಅವರು ಬರ್ತಾರೆ, ಅವ್ರೇನ್ ಬೇಸರ ಮಾಡ್ಕೊಳ್ಳಲ್ಲ. ಆಟೋ ಬಾಯಿಲಿ ಅಂತ ಕರಿತೀವಿ. ಯಾಕೆ? ಆಟೋ ಅವರ ಅಧೀನದಲ್ಲಿ ಇದೆ, ಅವ್ರೇನ್ ಬೇಜಾರು ಮಾಡ್ಕೊಳ್ಳಲ್ಲ. ನನ್ನನ್ನು ಯಾಕೆ ಆಟೋ ಅಂತ ಕರೆದ್ರಿ ಅಂತ ಅವ್ರು ಬೇಸತ್ತುಕೊಳ್ಳಲ್ಲ. ಯಾಕೆ? ಆಟೋ ಅವರ ಅಧೀನದಲ್ಲಿ ಇದೆ. ಅದೇ ತರ ಎಲ್ಲವೂ ಪರಮಾತ್ಮನ ಅಧೀನದಲ್ಲಿ ಇರೋದ್ರಿಂದ ಅಹಂ ತ್ವಂ ಹಾಗೆ ಅಂತ ಎಲ್ಲಾ ಶಬ್ದವೂ ಕೂಡ ದೇವರದೇ ಹೆಸರು. ಪರಮಾತ್ಮನ ಅಧೀನದಲ್ಲಿ ಇರುವುದರಿಂದ ಎಲ್ಲವೂ ದೇವರದೇ, ದೇವರ ಪದಾರ್ಥವೇ. ಅದರಿಂದ ಎಲ್ಲಾ ಹೆಸರು ದೇವರಿಗೆ ಇದೆ. ಹಾಗೆ ಅಂತ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳುವ ಪ್ರಸಂಗ ಇದು ಅಂತ. ಇಲ್ಲಿ ಸ್ವತಂತ್ರ ಅಂತ ಎಲ್ಲಿದೆ? ವಿರಾಟ್ ಎಂಬ ಶಬ್ದ ಇದೆ ನೋಡಿ. ಪುರುಷೋ ವಿರಾಟ್ ಅಂತ. ವಿರಾಟ್ ಅಂದ್ರೆ ಸ್ವತಂತ್ರ ಅಂತ ಅರ್ಥ ಅಂತ ಬರೀತಾರೆ. ಅಹಂ ಬ್ರಹ್ಮ ಚ ಆದ್ಯ ಈಶಃ ಪ್ರಜಾನಾಂ ತಸ್ಮಾತ್ ಜಾತಸ್ತ್ವಂ ಚ ಮತ್ತಃ ಪ್ರಸೂತಃ ಮತ್ತೋ ಜಗತ್ ಸ್ಥಾವರಂ ಜಂಗಮಂ ಚ ಸರ್ವೇ ವೇದಾ ಸ ರಹಸ್ಯಾಶ್ಚ ಪುತ್ರ. ಬ್ರಹ್ಮನಾಮಕಃ ಅಹಮಪಿ ತಸ್ಮಾತ್ ವಿಷ್ಣೋಃ ಜಾತಃ ಇತ್ಯರ್ಥ. ಇದು ಬ್ರಹ್ಮದೇವರು ಹೇಳುವ ಮಾತು.
ಅವ್ರು ಹೇಳ್ತಾರೆ, ನಾನು ಆದ್ಯನಾದೆ, ಮೊದಲು ಹುಟ್ಟಿದವ ನಾನೇ, ಈಶ, ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಹುಟ್ಟಿ ಬಂದವರು, ತಸ್ಮಾತ್ ಜಾತಃ, ಹಾಗೆ ಅಂತ. ನ ಕೇವಲಂ ತ್ವಂ ಪ್ರಸೂತಃ ಕಿಂತು ಸ್ಥಾವರ ಜಂಗಮಾತ್ಮಕಂ, ಈ ಚರಾಚರ ವಸ್ತು ಏನಿದೆ ಇದೆಲ್ಲವೂ ಕೂಡ ಜಗತ್ ಮತ್ತು ರಹಸ್ಯಭೂತವಾದ ಸರ್ವೇ ವೇದಾಶ್ಚ, ಎಲ್ಲ ವೇದಗಳು ಕೂಡ ಮತ್ತಃ ಏವ ಪ್ರಸೂತಃ ಇತ್ಯರ್ಥಃ, ನನ್ನಿಂದಲೇ ಹುಟ್ಟಿ ಬಂದವು, ಹಾಗೆ ಅಂತ. ಪುತ್ರ ಇತಿ ಬ್ರಹ್ಮಕೃತ ಸಂಬೋಧನ ಮಹಾದೇವಂ ಪ್ರತಿ, ಬ್ರಹ್ಮದೇವರು ರುದ್ರದೇವರಿಗೆ ಹೇಳುವ ಮಾತು, ನಾನು ಪರಮಾತ್ಮನಿಂದಲೇ ಹುಟ್ಟಿ ಬಂದೆ, ಶಿವ ನೀನು ಕೂಡ ಬ್ರಹ್ಮನಿಂದಲೇ ಪರಮಾತ್ಮನಿಂದಲೇ ಹುಟ್ಟಿ ಬಂದದ್ದು, ನಾವಿಬ್ಬರು ಮಾತ್ರ ಅಲ್ಲ, ಇಡೀ ಜಗತ್ತು ಮತ್ತು ರಹಸ್ಯಭೂತವಾದ ಎಲ್ಲಾ ವೇದಗಳು ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಹುಟ್ಟಿ ಬಂದವು, ಹಾಗೆ ಅಂತ. ಇದರಿಂದ ಏನ್ ಸ್ಪಷ್ಟ ಆಯಿತು? ಪರಮಾತ್ಮನೇ ಸರ್ವೋತ್ತಮ, ವಿಷ್ಣುವೇ ಸರ್ವೋತ್ತಮ ಎಂಬುದು ಆ ಮಹಾಭಾರತದ ವಾಕ್ಯದಿಂದ ಸ್ಪಷ್ಟ ಆಗ್ತದೆ. ಏ ಪುತ್ರ ಸರಹಸ್ಯಾಹ ಸೋಪನಿಷದಃ ಸರ್ವೇ ವೇದಾಶ್ಚ ಉತ್ಪನ್ನಾಹ, ಉಪನಿಷತ್ತುಗಳು ವೇದಗಳು ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಹುಟ್ಟಿ ಬಂದವು. ತಥೈವ ಭೀಮವಚನಂ ಧರ್ಮಜಂ ಪ್ರತ್ಯುದೀರಿತಂ ಬ್ರಹ್ಮೇಶಾನಾದಭಿಃ ಸರ್ವೈಃ ಸಮೇತೈ ಯದ್ಗುಣಾಂಶಕಃ ನಾವಸಾಯಯಿತುಂ ಶಕ್ಯಃ ವ್ಯಾಚಕ್ಷಾನೈಶ್ಚ ಸರ್ವದಾ. ಇದೇ ಅರ್ಥವನ್ನೇ ತಿಳಿಸಿಕೊಡತಕ್ಕ ಮತ್ತೊಂದು ವಾಕ್ಯ ಭೀಮವಚನಂ. ಇದು ಭೀಮಸೇನ ದೇವರು ಹೇಳುವ ಮಾತು ಯುಧಿಷ್ಠಿರನನ್ನು ಕುರಿತು. ಸರ್ವೋತ್ತಮತ್ವೇ ಪ್ರಮಾಣ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎಂಬುದರಲ್ಲಿ ಈ ಒಂದು ಪ್ರಮಾಣವು ಇದೆ, ಹಾಗೆ. ಏನದು ಅರ್ಥ ಹಾಗೆಂದ್ರೆ, ಬ್ರಹ್ಮ ಈಶಾನಾದಿಭಿ ಸರ್ವೈಹಿ, ಎಲ್ಲಾ ದೇವತೆಗಳು, ಬ್ರಹ್ಮದೇವರು ರುದ್ರದೇವರು ಮೊದಲಾದ ಎಲ್ಲರೂ ಕೂಡ ಯದ್ಗುಣಾಂಶಕಃ, ಪರಮಾತ್ಮನ ಅನಂತ ಗುಣಪರಿಪೂರ್ಣನಾದ ಆ ಗುಣಗಳ ಒಂದು ಪಾರ್ಟ್ ಅಷ್ಟೇ, ಒಂದು ಅಂಶ ಅಂದ್ರೆ ಪಾರ್ಟ್ ಅಂತ ಅರ್ಥ. ಅಂದ್ರೆ ಸಮುದ್ರದ ನೀರು ಅದರಲ್ಲಿ ಒಂದು ಬಿಂದು, ಹೌದಲ್ಲ, ಒಂದು ಲೋಟದಲ್ಲಿ ಒಂದು ಉದ್ದರಣೆಯಲ್ಲಿ ತೆಗೆದುಕೊಂಡ್ರೆ ಎಷ್ಟು ಬರುತ್ತದೆ? ಒಂದು ಬಿಂದು ಬರುತ್ತದೆ. ಹೇಗೋ ಅದೇ ತರ ಪರಮಾತ್ಮ ಅನಂತ ಸಾಗರದಂತೆ ಅನಂತ ಗುಣ ಪರಿಪೂರ್ಣ. ಅದರಲ್ಲಿ ಉದ್ದರಣೆಯಲ್ಲಿ ತೆಗೆದ ಒಂದು ನೀರಿನಂತೆ ಬ್ರಹ್ಮಾದಿ ಸಕಲ ಜೀವರಾಶಿಗಳ ಗುಣಗಳು ಕೂಡ ಅಷ್ಟು. ಸಮುದ್ರಕ್ಕೂ ಕೂಡ ಹೋಲಿಕೆ ಇಲ್ಲ ಅಂತಾರೆ, ಯಾಕಂದ್ರೆ ಸಮುದ್ರವೂ ಸೀಮಿತವಾದದ್ದೇ. ಒಂದು ಉದಾಹರಣೆಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳಬಹುದಷ್ಟೇ. ಯಸ್ಯ ಕೃಷ್ಣಸ್ಯ, ಕೃಷ್ಣ ಅಂದ್ರೆ ಅಂಥವ, ಗುಣೈಕ ದೇಶ, ಆ ಪರಮಾತ್ಮ ಅಂದ್ರೆ ಯಾರು? ಕೃಷ್ಣನೇ. ಆ ಕೃಷ್ಣನ ಅನಂತ ಗುಣಗಳ ಒಂದು ಅಂಶ ಬ್ರಹ್ಮರುದ್ರಾದಿಗಳು. ಅಂತ ಕೃಷ್ಣನನ್ನ ಅವಸಾಯಿತುಂ ಏತಾವಾನಿತಿ ನಿಶ್ಚಾಯಿತುಂ ನ ಶಕ್ಯ. ಪರಮಾತ್ಮ ಇಷ್ಟೇ ಗುಣಗಳುಳ್ಳವ, ಇಷ್ಟೇ ಬಲ ಸಾಮರ್ಥ್ಯ ಉಳ್ಳವ, ಹಾಗೆ ಅಂತ ನಿರ್ಣಯ ಮಾಡ್ಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ, ಹಾಗೆ ಅಂತ ಭೀಮಸೇನ ದೇವರ ಮಾತು ಎಷ್ಟು ಚಂದ ಇದೆ ನೋಡಿ. ಅಂತ ಕೃಷ್ಣನನ್ನ ನಿರ್ಣಯ ಮಾಡ್ಲಿಕ್ಕೆ ಬರೋದಿಲ್ಲ. ಅವನಿಗೆ ಎಷ್ಟೇ ಜ್ಞಾನ ಇದೆ, ಎಷ್ಟೇ ಶಕ್ತಿ ಇದೆ, ಎಷ್ಟೇ ಸಾಮರ್ಥ್ಯ ಇದೆ, ಯಾಕೆ? ಅನಂತ ಗುಣ ಪರಿಪೂರ್ಣ ಅವನು. ಅದರಿಂದ ಕೃಷ್ಣನೇ ಸರ್ವೋತ್ತಮ ಎಂಬುದು ಈ ಒಂದು ವಾಕ್ಯದಿಂದಲೂ ಸ್ಪಷ್ಟ ಆಗ್ತದೆ. ಸಯೇಷ ಭಗವಾನ್ ಕೃಷ್ಣ ನೈವ ಕೇವಲ ಮಾನುಷಃ ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ. ಇನ್ನು ಹೇಳ್ತಾರೆ ನೋಡಿ, ಅಂತ ಕೃಷ್ಣನೇ ಇವನು. ಅಂದ್ರೆ ಸಾಕ್ಷಾತ್ ನಾರಾಯಣನ ಅವತಾರನಾದವನೇ ಇವನು ಕೂಡ ಅನಂತ ಗುಣಪೂರ್ಣನೇ ಆಗಿದ್ದಾನೆ, ಹಾಗೆ ಅಂತ. ಅದರಿಂದ ಯಸ್ಯ ಪ್ರಸಾದಜೋ ಬ್ರಹ್ಮ, ಆ ಕೃಷ್ಣನ ಪ್ರಸಾದ ಅನುಗ್ರಹದಿಂದಲೇ ಬ್ರಹ್ಮದೇವರು ಹುಟ್ಟಿದ್ದಾರೆ. ಕ್ರೋಧ ಸಂಭವ ಅಂತ ಕರೆಸಿಕೊಳ್ಳಲ್ಪಡುವ ರುದ್ರದೇವರು ಕೂಡ ಹುಟ್ಟಿದ್ದಾರೆ, ಹಾಗೆ ಅಂತ. ಅದರಿಂದ ಎಲ್ಲರನ್ನೂ ಸೃಷ್ಟಿ ಮಾಡಿದವ ಕೃಷ್ಣ ಬ್ರಹ್ಮ ಅಂತ ಪರಮಾತ್ಮ ಅಂತ ಆದ ಮೇಲೆ ಅವನೇ ತಾನೇ ಸರ್ವೋತ್ತಮ, ಹಾಗೆ ಅಂತ ಒಟ್ಟು ವಿಚಾರ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ನಮಸ್ತೆ. ಶ್ರೀ ಹರೇ ನಮಃ.